ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಗ 1ರ 3ನೆಯ ಪದ್ಯ ಕೌರವೇಂದ್ರನ ಕೊಂದೆ ನೀನು. ಈ ಒಂದು ಪದ್ಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ನೀವಿನ್ನೂ ನಾವು ಈ ಮೊದಲು ಹಾಕಿದಂತಹ ಪಾಠ ಪದ್ಯಗಳ ಪ್ರಶ್ನೋತ್ತರಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸದ ಪ್ರಶ್ನೋತ್ತರಗಳು. ಅದರಲ್ಲಿ ಮೊದಲನೇದಾಗಿರುವಂಥದ್ದು 1 ಅಂಕದ ಪ್ರಶ್ನೆಗಳು. ನೋಡಿ, ಮೊದಲನೇ ಪ್ರಶ್ನೆ, ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಇದಕ್ಕೆ ಉತ್ತರ, ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಮೈಥುನತನದ ಸರಸದಿಂದ ಬರಸೆಳೆದು ಕೂರಿಸಿಕೊಂಡನು. ಎರಡನೇ ಪ್ರಶ್ನೆ, ಕುಮಾರವ್ಯಾಸನ ಆರಾಧ್ಯ ದೈವ ಯಾರು? ಉತ್ತರ, ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಮೂರನೆಯ ಪ್ರಶ್ನೆ, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಉತ್ತರ, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ. ನಾಲ್ಕನೇ ಪ್ರಶ್ನೆ, ಕುಮಾರವ್ಯಾಸನಿಗೆ ಇರುವ ಬಿರುದು ಯಾವುದು? ಉತ್ತರ, ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ. ಐದನೇ ಪ್ರಶ್ನೆ, ನಾರಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು? ಉತ್ತರ, ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು. ಇದಿಷ್ಟು 1 ಅಂಕದ ಪ್ರಶ್ನೆಗಳು. ಈಗ ಮುಂದೆ ಇರುವಂಥದ್ದು, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇದು 3-4 ಅಂಕದ ಪ್ರಶ್ನೆಗಳಾಗಿವೆ. ಅದರಲ್ಲಿ ಮೊದಲನೇದು, ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ಉತ್ತರ, ಕೃಷ್ಣನು ಕರ್ಣನನ್ನು ಪ್ರೀತಿಯಿಂದ ಬರಸೆಳೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು, ಕರ್ಣ, ನಿಮಗೂ ಅಂದರೆ ಪಾಂಡವರಿಗೂ ಯಾದವ ಕೌರವರಿಗೂ ಭೇದವಿಲ್ಲ. ವಿಚಾರ ಮಾಡಿದರೆ ಇಬ್ಬರ ವಂಶವೂ ಒಂದೇ. ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಈ ವಿಷಯದ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಎರಡನೇ ಪ್ರಶ್ನೆ, ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಉತ್ತರ, ಕುಂತಿಯು ಸೂರ್ಯನ ಅನುಗ್ರಹದಿಂದ ಕರ್ಣನನ್ನು, ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು, ವಾಯುವಿನ ಅನುಗ್ರಹದಿಂದ ಭೀಮನನ್ನು, ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು. ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು. ಮೂರನೇ ಪ್ರಶ್ನೆ, ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಉತ್ತರ, ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳ ಸೆರೆ ಹಿಗ್ಗಿದವು, ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ಕರ್ಣನು ಅಧಿಕವಾಗಿ ದುಃಖಗೊಂಡನು. ಅಯ್ಯೋ, ದುರ್ಯೋಧನನಿಗೆ ಕೇಡಾದುದು ಎಂದನು. ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ? ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ಮುಂದೆ 4ನೇ ಪ್ರಶ್ನೆ, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಉತ್ತರ, ಕರ್ಣನು ಕೃಷ್ಣನಿಗೆ, ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ. ಪಾಂಡವ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಉತ್ಸಾಹದಲ್ಲಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು. 5ನೇ ಪ್ರಶ್ನೆ, ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? ಉತ್ತರ, ಕರ್ಣನು ಕೃಷ್ಣನಿಗೆ, ವೀರ ಕೌರವನೇ ನನ್ನ ಒಡೆಯ, ಆತನ ಶತ್ರುಗಳೇ ನನ್ನ ಶತ್ರುಗಳು, ಆತನ ಸ್ನೇಹಿತರೇ ನನ್ನ ಸ್ನೇಹಿತರು. ನಾಳೆ ಪಾಂಡವರೊಡನೆ ನಡೆಯುವ ಸಮರದಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸಿ ಚದುರಂಗ ಬಲವನ್ನು ಮಾರಿಗೌತಣ ನೀಡುವೆನು. ಯುದ್ಧದಲ್ಲಿ ಕೌರವರ ಋಣವನ್ನು ಹಿಂಗುವಂತೆ ಮಾಡುತ್ತೇನೆ. ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ಭೂಮಿಯಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಹೊರತು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದನು. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇದು, ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು? ಉತ್ತರ, ಕೃಷ್ಣನು ಕರ್ಣನನ್ನು ಪ್ರೀತಿಯಿಂದ ಬರಸೆಳೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು, ಕರ್ಣ, ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ. ವಿಚಾರ ಮಾಡಿದರೆ ಇಬ್ಬರ ವಂಶವೂ ಒಂದೇ. ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಈ ವಿಷಯದ ಬಗ್ಗೆ ಅರಿವಿಲ್ಲ
ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು. ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು. ಪಾಂಡವ ಕೌರವ ರಾಜರು ನಿನ್ನನ್ನು ಒಪ್ಪುತ್ತಾರೆ. ನಿನಗೆ 2 ವಂಶದವರು ಸೇವೆಯನ್ನು ಮಾಡುತ್ತಾರೆ. ಎಡಭಾಗದಲ್ಲಿ ಕೌರವೇಂದ್ರನ ಸಮೂಹ, ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ, ಮುಂದುಗಡೆ ಮಾಧ್ರ ಮಾಗಧ ಯಾದವಾದಿಗಳು. ಮಧ್ಯದಲ್ಲಿ ನೀನು ರಾಜಸಭೆಯಲ್ಲಿ ವೈಭವದಿಂದ ಇರುವುದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈ ಒಡ್ಡುವುದು ಸರಿಯೇ? ಅದು ನಿನಗೆ ಹೀನ ಕೆಲಸವೆನಿಸುವುದಿಲ್ಲವೇ? ಆದ್ದರಿಂದ ಪಾಂಡವರ ಕಡೆಗೆ ಬಂದು ಬಿಡು ಎಂದು ಆಮಿಷವನ್ನು ಒಡ್ಡಿದನು. ಮುಂದೆ 2ನೇ ಪ್ರಶ್ನೆ. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳ ಸೆರೆ ಹಿಗ್ಗಿದವು. ಕಣ್ಣೀರು ತುಂಬಿ ಬಂದು ಅತ್ಯಂತ ನೋವುಂಟಾಯಿತು. ಅಯ್ಯೋ, ದುರ್ಯೋಧನನಿಗೆ ಕೇಡಾದುದು ಎಂದನು. ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು. ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ. ಪಾಂಡವ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೇನು. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ ಕೊಂದೆ. ವೀರ ದುರ್ಯೋಧನನೇ ನನ್ನ ಒಡೆಯ. ಆತನ ಶತ್ರುಗಳೇ ನನ್ನ ಶತ್ರುಗಳು. ಕೃಷ್ಣ, ಕೇಳು. ನಾಳೆ ಪಾಂಡವರೊಡನೆ ನಡೆಯುವ ಸಮರದಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸಿ ಚದುರಂಗ ಬಲವನ್ನು ಮಾರಿಗೌತಣ ನೀಡುವೆನು. ಯುದ್ಧದಲ್ಲಿ ಕೌರವನ ಋಣವನ್ನು ಹಿಂಗುವಂತೆ ಮಾಡಿ ಯುದ್ಧಭೂಮಿಯಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಲ್ಲುತ್ತೇನೆ. ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನೇ ಹೊರತು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದನು. ಮುಂದೆ 3ನೇ ಪ್ರಶ್ನೆ. ಕರ್ಣನ ನಿರ್ಧಾರ ಸರಿ ಎನ್ನುವಿರಾ? ಏಕೆ? ಕರ್ಣನು ಕೌರವನ ಪ್ರಾಣ ಸ್ನೇಹಿತ. ಮಹಾಭಾರತ ಯುದ್ಧದಲ್ಲಿ ಪಾಂಡವರನ್ನು ಗೆದ್ದು ಕೌರವನಿಗೆ ರಾಜ್ಯ ಉಳಿಸುವುದಾಗಿ ನಂಬಿಕೆ ಇಟ್ಟಂಥವನು. ಆದರೆ ಕೃಷ್ಣನಿಂದ ತನ್ನ ಜನ್ಮರಹಸ್ಯವನ್ನು ತಿಳಿದು ಪಾಂಡವರು ತನ್ನ ಸಹೋದರರು ಎಂದು ತಿಳಿದಾಗ ಅತಿಯಾದ ದುಃಖಪಡುತ್ತಾನೆ. ನಂತರ ಕೃಷ್ಣನು ಒಡ್ಡುವ ಆಸೆ ಆಮಿಷಗಳಿಗೆ ಒಳಗಾಗದೆ ತನ್ನನ್ನು ಸಲುಹಿದ ದುರ್ಯೋಧನನೇ ತನಗೆ ಒಡೆಯ. ಆತನ ಹಗೆಗಳು ನನಗೇ ಹಗೆಗಳೇ. ಆತನ ಅಭಿಮಾನ ನನ್ನ ಅಭಿಮಾನ. ಯುದ್ಧದಲ್ಲಿ ನನ್ನ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ. ತಮ್ಮಂದಿರನ್ನು ನೋಯಿಸದೆ ಸೈನ್ಯ ಬಲವನ್ನು ಮಾರಿಗೆ ಔತಣವಾಗಿ ನೀಡಿ ಅನ್ನದಾತನ ಋಣವನ್ನು ತೀರಿಸಿ ಶರೀರವನ್ನು ತ್ಯಜಿಸುತ್ತೇನೆ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ. ಸ್ಥಾನ, ಗೌರವ ಹಾಗೂ ಕೀರ್ತಿ ದೊರಕಿಸಿಕೊಟ್ಟ ಒಡೆಯನಿಗೆ ತನ್ನ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಎಂಬ ಕರ್ಣನ ಈ ನಿರ್ಧಾರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯ ಸಂದರ್ಭ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಮೊದಲನೇದಾಗಿ ಆಯ್ಕೆಯನ್ನು ಬರ್ಕೊಳ್ಬೇಕು. ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿಯು ಹೇಳುತ್ತಾನೆ. ಸ್ವಾರಸ್ಯ ಏನೆಂದರೆ, ಕರ್ಣ, ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ, ಇಬ್ಬರ ವಂಶವೂ ಒಂದೇ. ನಿನ್ನಾಣೆ, ನೀನು ಈ ಭೂಮಿಯ ಒಡೆಯ, ಆದರೆ ನಿನಗೆ ಅದರ ಅರಿವಿಲ್ಲ. ಈ ರೀತಿ ಕೃಷ್ಣನು ರವಿಸುತನ ಕಿವಿಯಲ್ಲಿ ಉಭಯವನ್ನು ಅಂದರೆ ದ್ವಂದ್ವ ಆಲೋಚನೆಗಳನ್ನು ಬಿತ್ತಿದನು ಎಂದು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾನೆ. ಮುಂದೆ 2ನೆಯ ಸಂದರ್ಭ, ಬಾಯ್ದಂಬುಲಕ್ಕೆ ಕೈಯಾನುವರೆ. ಆಯ್ಕೆ ಏನಂದರೆ, ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನ ಮನವೊಲಿಸಲು ಹಲವಾರು ಆಮಿಷಗಳನ್ನು ಒಡ್ಡುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನಿಗೆ ಹೇಳುತ್ತಾನೆ. ಇದರ ಸ್ವಾರಸ್ಯ ಏನೆಂದರೆ, ಕರ್ಣ, ನೀನು ಹಸ್ತಿನಾಪುರದ ರಾಜನಾದರೆ ನಿನಗೆ ಕೌರವರು ಮತ್ತು ಪಾಂಡವರು ಸೇವೆಯನ್ನು ಮಾಡುವರು. ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈ ಒಡ್ಡುವುದು ಸರಿಯೇ ಎಂದು ಕೃಷ್ಣನು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮುಂದೆ 3ನೆಯ ಸಂದರ್ಭ, ಜೀಯ ಹಸಾದವೆಂಬುದು ಕಷ್ಟ.
ಆಯ್ಕೆ: ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನ ಮನವೊಲಿಸಲು ಹಲವಾರು ಆಮಿಷಗಳನ್ನು ಒಡ್ಡುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ: ಕರ್ಣ, ನಿನ್ನ ಎಡಗಡೆ ಕೌರವರು, ಬಲಗಡೆ ಪಾಂಡವರು. ಎದುರಿನಲ್ಲಿ ಮಾದ್ರಮಾಗದ ಯಾದವಾದಿಗಳು ಕುಳಿತಾಗ ಮಧ್ಯದಲ್ಲಿ ಚಕ್ರವರ್ತಿಯಾಗಿ ಶೋಭಿಸುವುದನ್ನು ಬಿಟ್ಟು ಕೌರವನಿಗೆ ಜೀಯಾಹಸಾದವೆಂಬುದು ಕಷ್ಟವಾಗುವುದಿಲ್ಲವೇ ಎಂದು ಕೃಷ್ಣನು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾನೆ. ಮುಂದೆ 4ನೇ ಸಂದರ್ಭ: ನಿನ್ನ ಪದೆಸೆಯ ಬಯಸುವನಲ್ಲ. ಆಯ್ಕೆ: ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ತಿಳಿಸಿ ರಾಜ್ಯದ ಆಮಿಷ ಒಡ್ಡಿದಾಗ ಕರ್ಣನು ಏನೊಂದೂ ಮಾತನಾಡದೆ ಇರುವುದನ್ನು ಕಂಡು ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ: ತನ್ನ ಜನ್ಮ ರಹಸ್ಯವನ್ನು ಅರಿತ ಕರ್ಣನು ಮನದಲ್ಲಿ ಚಿಂತಿತನಾಗಿ ಮೌನವಾದಾಗ ಕೃಷ್ಣನು ತಾನು ನಿನ್ನ ಹಿತೈಷಿ ಎಂದು ಹೇಳುವುದರ ಮೂಲಕ ಕರ್ಣನನ್ನು ಸಮಾಧಾನಪಡಿಸಿದ್ದು ಸ್ವಾರಸ್ಯಪೂರ್ಣವಾಗಿದೆ. ಮುಂದೆ ಕೊನೆಯ ಸಂದರ್ಭ 5ನೆಯ ಸಂದರ್ಭ: ಮಾರಿಗೌತಣವಾಯಿತು ನಾಳಿನ ಭಾರತವು. ಆಯ್ಕೆ: ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕೃಷ್ಣನು ಒಡ್ಡಿದ ಆಮಿಷಗಳನ್ನು ತಿರಸ್ಕರಿಸಿದ ಕರ್ಣನು ನನಗೆ ಕೌರವನೇ ಒಡೆಯ, ಆತನ ಶತ್ರುಗಳೇ ನನಗೂ ಶತ್ರುಗಳು, ನಾಳೆ ನಡೆಯುವ ಯುದ್ಧದಲ್ಲಿ ನನ್ನ ಶೌರ್ಯವನ್ನು ತೋರಿಸುತ್ತೇನೆಂದು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ. ಸ್ವಾರಸ್ಯ: ಕರ್ಣನು ಮುಂದೆ ನಡೆಯುವ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಭೀಕರತೆಯನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾನೆ. ಮುಂದೆ ಇಲ್ಲಿಗೆ ನಿಮ್ಮ ಅಭ್ಯಾಸದ ಪ್ರಶ್ನೋತ್ತರಗಳ ಮುಗಿತು. ಇನ್ನು ಈಗ ಭಾಷಾ ಚಟುವಟಿಕೆಯಲ್ಲಿರುವಂತಹ ಪ್ರಶ್ನೆಗಳು. ಇಲ್ಲಿ ವ್ಯಾಕರಣ ಮತ್ತು ಭಾಷೆಗೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತವೆ. ಅದರಲ್ಲಿ 1ನೇದಾಗಿ ಕೊಟ್ಟಿದ್ದಾರೆ, ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ವಾಕ್ಯ ಯಾವುದು ಕೊಟ್ಟಿದ್ದಾರೆ? ಮಾರಿಗೌತಣವಾಯಿತು ನಾಳಿನ ಭಾರತವು. ಇದು ಯಾವ ಅಲಂಕಾರ? ರೂಪಕ ಅಲಂಕಾರ. ಅದರ ಲಕ್ಷಣ ಏನು? ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದವನ್ನು ಕಲ್ಪಿಸಿ ವರ್ಣಿಸುವುದೇ ರೂಪಕ ಅಲಂಕಾರ. ಈ ಒಂದು ವಾಕ್ಯದಲ್ಲಿರುವಂಥ ಉಪಮೇಯ ಯಾವುದು? ನಾಳಿನ ಭಾರತ ಯುದ್ಧ. ಉಪಮಾನ ಯಾವುದು? ಮಾರಿಗೌತಣ. ಕೊನೆಯದಾಗಿ ಸಮನ್ವಯವನ್ನು ಬರಿಬೇಕು. ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ಕಲ್ಪಿಸಲಾಗಿದೆ. ಆದ್ದರಿಂದಾಗಿ ಇದು ರೂಪಕ ಅಲಂಕಾರ ಆಗಿದೆ. ಈ ರೀತಿಯಾಗಿ ಅಲಂಕಾರವ ಹೆಸರಿಸಿ ನಂತರ ಅದರ ಲಕ್ಷಣವನ್ನು ಬರೆದು ಉಪಮಾನ ಉಪಮೇಯವನ್ನು ಗುರುತಿಸಿ ಕೊನೆಯದಾಗಿ ಸಮನ್ವಯಿಸಬೇಕಾಗತ್ತೆ. ಇದು ನಿಮ್ಮ ಅಂತಿಮ ಪರೀಕ್ಷೆಗೆ ಅತಿ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ಮುಂದೆ ಇದರಲ್ಲಿ 2ನೇದು, ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ. ನೋಡಿ ಇಲ್ಲಿ ಏನು ಹೇಳೈ ಕರ್ಣ, ಚಿತ್ತ ಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನುಗಳ ಬೆಸಸೈ ಕೈಸಿ ಕೊಂಬುದು ಸೇರದೇನಿನಗೆ ಅಂತ ಇದೆ ಈ ಒಂದು ಪದ್ಯಭಾಗ. 3 ಸಾಲುಗಳನ್ನು ಕೊಟ್ಟಿದ್ದಾರೆ. ಮೊದಲೇನು ಮಾಡಬೇಕು? ನೀವು ಲಘು ಗುರುವನ್ನು ಇದಕ್ಕೆ ಹಾಕಬೇಕು. ಆಯಿತಾ? ಅನಂತರವಾಗಿ ಇದನ್ನು 3 ಮತ್ತು 4 ಆ ರೀತಿಯಾಗಿ ಗಣ ವಿಭಾಗವನ್ನು ಮಾಡಬೇಕು. ನಂತರ ಇಲ್ಲಿ ನೋಡಿ, ಒಟ್ಟು 1ನೇ ಸಾಲಿನಲ್ಲಿ 14 ಮಾತ್ರೆಗಳು, 2ನೇ ಸಾಲಿನಲ್ಲಿ 14 ಮಾತ್ರೆಗಳು ಮತ್ತು 3ನೇ ಸಾಲಿನಲ್ಲಿ 23 ಮಾತ್ರೆಗಳು ಬಂತಂದರೆ, ಈ ಮಾದರಿಯಲ್ಲಿ 14, 23 ಮಾತ್ರೆಗಳು ಆ 3 ಸಾಲುಗಳಲ್ಲಿ ಬಂತಂದರೆ ಅದೇನಾಗತ್ತೆ? ಭಾಮಿನಿ ಷಟ್ಪದಿ ಆಗತ್ತೆ ಅಂತ ನೀವು ಛಂದಸ್ಸನ್ನು ಹೆಸರಿಸಬೇಕಿಲ್ಲಿ. ಮುಂದೆ 3ನೇ ಪ್ರಶ್ನೆ, ವಿಗ್ರಹಿಸಿ ಸಮಾಸ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇನ ಅಂದರೆ ಸೂರ್ಯ. ಇನನ ತನುಜನು ಅವನು ಅಂದರೆ ಇನ ತನುಜ ಅಂದರೆ ಅದು ಕರ್ಣ. ಇದು ಬಹುರ್ವಿಹಿ ಸಮಾಸ ಆಗತ್ತೆ. ಧನುಜರಿಗೆ ರಿಪು ಆಗಿರುವವನು ಅವನು ಧನುಜರಿಪು ಅಂದರೆ ಕೃಷ್ಣ. ಇದು ಯಾವುದು? ಬಹುರ್ವಿಹಿ ಸಮಾಸ ಆಗತ್ತೆ. 3ನೇದು, ಮುರನಿಗೆ ಅರಿ ಆದವನು ಅವನು ಅಂದರೆ ಮುರಾರಿ ಅಂದರೆ ಕೃಷ್ಣ. ಬಹುರ್ವಿಹಿ ಸಮಾಸ. ಮೇದಿನಿಗೆ ಪತಿ ಆದವನು ಅವನು ಮೇದಿನೀಪತಿ ಬಹುರ್ವಿಹಿ ಸಮಾಸ ಆಗತ್ತೆ. ಇದು 4 ಬಹುರ್ವಿಹಿ ಸಮಾಸ ಆಗತ್ತೆ. ಈ ರೀತಿಯಾಗಿ ಯಾರೋ ಅವನು ಇಂಥದ್ದೆಲ್ಲ ಬಂದರೆ ಅದು ಬಹುರ್ವಿಹಿ ಸಮಾಸನೇ ಆಗುವಂಥದ್ದು. ಮುಂದೆ ನೋಡಿ,
ಕೈಯನ್ನು ಪ್ಲಸ್ ಆನು, ಕೈ ಆನು, ಇದು ಕ್ರಿಯಾ ಸಮಾಸ. ಅಂದರೆ ಆನು ಅಂದರೆ ಇಲ್ಲಿ ಚಾಚು ಅಂತ ಅರ್ಥ, ಅದು ಒಂದು ಕ್ರಿಯೆಯನ್ನು ಸೂಚಿಸಿರೋದ್ರಿಂದ ಅದು ಕ್ರಿಯಾ ಸಮಾಸ. ಮಾದ್ರರು, ಮಾಗಧರು, ಯಾದವರು, ಮಾದ್ರ ಮಾಗಧ ಯಾದವಾದಿಗಳು, ಇದು ದ್ವಂದ್ವ ಸಮಾಸ. ಯಾಕಂದರೆ ಇಲ್ಲಿ ಮೂರೂ ಪದಗಳಿಗೂ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ, ಹಾಗಾಗಿ ಅಲ್ಲಿ ಯಾವುದು ಅತ್ಯಂತ ಮುಖ್ಯ ಅನ್ನುವಂಥದ್ದಿಲ್ಲ, ದ್ವಂದ್ವವಾಗಿದೆ, ಹಾಗಾಗಿ ಇದು ದ್ವಂದ್ವ ಸಮಾಸ. 7ನೇದು ಹೊಗೆಯನ್ನು ಪ್ಲಸ್ ತೋರು, ಹೊಗೆದೋರು, ಇಲ್ಲಿ ಕ್ರಿಯಾ ಸಮಾಸ ಆಗುತ್ತೆ, ಯಾಕಂದರೆ ತೋರು ಅನ್ನುವಂಥದ್ದು ಕ್ರಿಯಾಪದ. 8ನೇದು ರಾಜೀವನಿಗೆ ಸಖನಾಗಿರುವವನು ಅವನೋ ಅವನು, ನೋಡಿ ಅವನೋ ಅವನು ಅಂತ ಬಂತಂದರೆ ಅದು ಬಹುರ್ವಿಹಿ ಸಮಾಸನೇ ಆಗುವಂಥದ್ದು. ಇಲ್ಲಿ ರಾಜೀವನಿಗೆ ಸಖನಾದವನು ಯಾರು? ರಾಜೀವ ಸಖ, ಅಂದರೆ ಅದು ಸೂರ್ಯ ಅಂತ ಅರ್ಥ. ಇದೇನಾಗಿತ್ತು? ವಿಗ್ರಹಿಸಿ ಸಮಾಸವನ್ನು ಹೆಸರಿಸುವಂಥದ್ದಾಗಿತ್ತು. ಇನ್ನು ಮುಂದೆ ಕೊನೆಯದಾಗಿರುವಂಥದ್ದು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಯಾದ ನಾಲ್ಕನೆಯ ಪದ ಬರೆಯಿರಿ. ಅಂದರೆ ಇಲ್ಲಿ ಮೊದಲೆರಡು ಪದಗಳಿಗೆ ಒಂದು ಸಂಬಂಧ ಇರ್ತದೆ, ನಾವು ಅದೇ ಸಂಬಂಧವನ್ನು ಹೋಲಿಸಿ ಇಲ್ಲಿ ಮೂರನೇ ಪದಕ್ಕೆ ನಾಲ್ಕನೆಯ ಇಲ್ಲಿ ಅದಕ್ಕೆ ಸಂಬಂಧ ಪದವನ್ನು ಬರಿಬೇಕು. ನೋಡಿ, ತನುಜ ಅಂದರೆ ಅರ್ಥ ಏನು? ಮಗ ಅಂತ ಅರ್ಥ. ಸಖ ಅಂದರೆ ಗೆಳೆಯ. ಯುದ್ಧ ಅಂದರೆ ಅದರ ತತ್ಸಮ ಮಾಡಿದಾಗ ಜುದ್ಧ ಆಗತ್ತೆ, ಯುದ್ಧ ಜುದ್ಧ. ಪ್ರಸಾದ ಏನಾಗತ್ತೆ? ಹಸಾದ ಆಗತ್ತೆ. ಭೇದವಿಲ್ಲ, ಇದೇನಾಗತ್ತೆ? ಆಗಮ ಸಂಧಿ ಆಗತ್ತೆ. ನಿಮ್ಮಡಿಗಳಲ್ಲಿ, ಇದು ಲೋಪ ಸಂಧಿ ಆಗತ್ತೆ. ಕಂದ, ಅದು 4 ಸಾಲು, ಕಂದ ಪದ್ಯದಲ್ಲಿ 4 ಸಾಲುಗಳೇ ಇರ್ತವೆ. ಅದೇ ಷಟ್ಪದಿಯಲ್ಲಿ, ಷಟ್ ಅಂದರೆ ಅದರ ಹೆಸರಿನಲ್ಲೇ ಸೂಚಿಸುತ್ತೆ, ಷಟ್ ಅಂದರೆ 6 ಸಾಲುಗಳಿರುವಂಥ ಪದ್ಯವನ್ನು ಷಟ್ಪದಿ ಅಂತ ಕರೀತಾರೆ. 4 ಸಾಲುಗಳಿರುವಂತಹ ಪದ್ಯವನ್ನು ಕಂದ ಪದ್ಯ ಅಂತ ಕರೀತಾರೆ. ಇದಿಷ್ಟಾಗಿತ್ತು ನಿಮ್ಮ 3ನೆಯ ಪದ್ಯ ಕೌರವೇಂದ್ರನ ಕೊಂದೆ ನೀನು. ಈ ಒಂದು ಪದ್ಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು ಜೊತೆಗೆ ಭಾಷಾ ಚಟುವಟಿಕೆಯ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಬಿಡಿಸಿದ್ದೇವೆ. ಇದು ನಿಮಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.